ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಚಿನ್ನ ಕಳವು ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಕರ್ನಾಟಕಕ್ಕೂ ಎಂಟ್ರಿ ಕೊಟ್ಟ ಎಸ್ಐಟಿ ಬಳ್ಳಾರಿ, ಬೆಂಗಳೂರಲ್ಲಿ ತಲಾಶ್ ನಡೆಸಿದೆ. ಈ ವೇಳೆ 400 ಗ್ರಾಂ ಚಿನ್ನ ರಿಕವರಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಶಬರಿಮಲೆ ಚಿನ್ನಕ್ಕೂ ಬಳ್ಳಾರಿಗೂ ಲಿಂಕ್. ಕೇರಳ ಎಸ್ಐಟಿ ಅಧಿಕಾರಿಗಳಿಂದ ತಲಾಶ್. ಶಬರಿಮಲೆ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕೇಂದ್ರ. ಕೋಟ್ಯಾನುಕೋಟಿ ಭಕ್ತರ ಆರಾಧ್ಯ ಮೂರ್ತಿ ಅಯ್ಯಪ್ಪ ಸ್ವಾಮಿಯ ಪವಿತ್ರ ಸ್ಥಾನ. ಶಬರಿಮಲೆ ಅಂದ್ರೆ ಅದೆಷ್ಟೋ ಭಕ್ತರ ಮನಸ್ಸಿಗೆ ನೆಮ್ಮದಿಯ ಕೇಂದ್ರವಾಗಿದೆ, ಭಕ್ತಿಯ ಬೀಡಾಗಿದೆ. ಇದೇ ಕ್ಷೇತ್ರದಲ್ಲಿ ನಡೆದ ಚಿನ್ನಾಭರಣ ಕಳ್ಳತನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದ್ದು ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸ್ತಿದೆ. ತನಿಖೆ ತೀವ್ರಗೊಳಿಸಿದ ಎಸ್ಐಟಿ ಮತ್ತೊಂದು ರಹಸ್ಯ ಕೆದಕಿದೆ. ಶಬರಿಮಲೆ ಚಿನ್ನಕ್ಕೂ ಕರ್ನಾಟಕಕ್ಕೂ ಇರೋ ಲಿಂಕ್ ಬಹಿರಂಗಪಡಿಸಿದೆ. ಹಾಗಾದ್ರೆ ಏನಿದು ಚಿನ್ನದ ವಿವಾದ ಅನ್ನೋದನ್ನ ನೋಡೋದಾದ್ರೆ, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಚಿನ್ನ ನಾಪತ್ತೆಯಾಗಿದೆ. ಈ ಚಿನ್ನ ಹಾಗೂ ತಾಮ್ರವನ್ನ 1998ರಲ್ಲಿ ಉದ್ಯಮಿ ವಿಜಯ್ ಮಲ್ಯ ದೇವಾಲಯದ ಗರ್ಭಗುಡಿ ಮತ್ತು ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನದ ಲೇಪನಕ್ಕಾಗಿ ದಾನ ಮಾಡಿದ್ರು. ಇದೇ ಚಿನ್ನವನ್ನ ಗರ್ಭಗುಡಿ ಬಾಗಿಲಿಗಳಿಗೆ ಹಾಕಲಾಗಿತ್ತು. ಹೀಗಿರೋವಾಗ್ಲೇ 2019ರಲ್ಲಿ ವಿಗ್ರಹಗಳ ಚಿನ್ನದ ಕವಚಗಳ ಮರುಲೇಪನಕ್ಕೆ ಕೊಡಲಾಗಿತ್ತಂತೆ. ಬೆಂಗಳೂರಿನ ಉನ್ನಿ ಕೃಷ್ಣನ್ ಪೊಟ್ಟಿ ವಿಗ್ರಹಗಳ ಚಿನ್ನದ ಕವಚಗಳನ್ನ ಚೆನ್ನೈಗೆ ಕೊಂಡೊಯ್ದಿದ್ರು. ದೇವಾಲಯದ ಅಧಿಕಾರಿಗಳಿಲ್ಲದೆ ಕೊಂಡೊಯ್ಯಲಾಗಿತ್ತಂತೆ. ಆದ್ರೆ 39 ದಿನಗಳ ಬಳಿಕ ಅದನ್ನ ಹಿಂದಿರುಗಿಸುವಾಗ ಸುಮಾರು 4.5 ಕೆಜಿ ಚಿನ್ನ ಕಡಿಮೆಯಾಗಿದೆ. 42.8 ಕೆಜಿ ತೂಕದ ಕವಚದಲ್ಲಿ 4.5 ಕೆಜಿ ಚಿನ್ನ ನಾಪತ್ತೆಯಾಗಿತ್ತು. ಯಾವಾಗ ಚಿನ್ನ ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಯ್ತು, ಭಾರೀ ಸಂಚಲನವೇ ಸೃಷ್ಟಿಸಿತ್ತು. ದೇವಸ್ವಂ ಮಂಡಳಿಯ ಲೋಪವಿದೆ ಎಂಬ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಕೇರಳ ಹೈಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು. ಅಲ್ಲದೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಹೈಕೋರ್ಟ್ ಸ್ಪಷ್ಟ ನಿರ್ದೇಶನ ನೀಡಿತ್ತು. ಅದರಂತೆ ಎಸ್ಐಟಿ ರಚಿಸಲ್ಪಟ್ಟಿದ್ದು ತನಿಖೆ ತೀವ್ರಗೊಂಡಿದೆ. ಉನ್ನಿ ಕೃಷ್ಣನ್ ಪೊಟ್ಟಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿ ಎಸ್ಐಟಿ ರೇಡ್ ಮಾಡಿದೆ. ಬೆಂಗಳೂರು ಬಳ್ಳಾರಿಯಲ್ಲಿ ಎಸ್ಐಟಿ ತಲಾಶ್. ಶಬರಿಮಲೆ ಚಿನ್ನದ ಬೇಟೆಯಾಡ್ತಿರೋ ಎಸ್ಐಟಿ ಬೆಂಗಳೂರಿಗೂ ಎಂಟ್ರಿ ಕೊಟ್ಟಿದೆ. ಆರೋಪಿ ಪೊಟ್ಟಿ ಉನ್ನಿ ಕೃಷ್ಣನ್ ಮನೆ ಮೇಲೆ ದಾಳಿ ಮಾಡಿದೆ. ಶ್ರೀರಾಂಪುರ ಪೊಲೀಸರ ಸಹಾಯ ಪಡೆದು 4 ಅಧಿಕಾರಿಗಳ ತಂಡ ಇಡೀ ಮನೆಯಲ್ಲೇ ಜಾಲಾಡಿದೆ. ಅಲ್ಲದೆ ಉನ್ನಿ ಕೃಷ್ಣನ್ ಅವರನ್ನ ನಿನ್ನೆ ಬಳ್ಳಾರಿಗೂ ಕರೆದುಕೊಂಡು ಹೋಗಿದ್ರು ಎನ್ನಲಾಗ್ತಿದೆ. ದಾಳಿ ವೇಳೆ ಆರೋಪಿಯನ್ನ ಕೂಡ ಜೊತೆಯಲ್ಲಿ ಕರೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಚಿನ್ನದ ವ್ಯಾಪಾರಿ ಮನೆಯಲ್ಲೂ ಸರ್ಚಿಂಗ್. ಪೊಟ್ಟಿ ಉನ್ನಿ ಕೃಷ್ಣನ್ 475 ಗ್ರಾಂ ಚಿನ್ನದ ಪ್ಲೇಟ್ ಕದ್ದಿದ್ರಂತೆ. ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ ಅನ್ನೋರಿಗೆ ಆ ಚಿನ್ನ ಮಾರಿದ ಆರೋಪವಿದೆ. ಹೀಗಾಗಿ ನಿನ್ನೆ ಗೋವರ್ಧನ್ ಅವರ ಮನೆ ಹಾಗೂ ರೋದಮ್ ಜ್ಯುವೆಲರಿ ಶಾಪ್ ಮೇಲೆ ಕೇರಳ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ 400 ಗ್ರಾಂ ಚಿನ್ನ ರಿಕವರಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಚಿನ್ನದ ವ್ಯಾಪಾರಿ ಗೋವರ್ಧನ್ ಹೇಳೋದೇ ಬೇರೆ. ನಾನು ಕೂಡ ಅಯ್ಯಪ್ಪ ಸ್ವಾಮಿ ಭಕ್ತನೇ, ನಾನು ಯಾವುದೇ ತಪ್ಪು ಮಾಡಿಲ್ಲ, ತನಿಖೆಗೆ ಸಂಪೂರ್ಣ ಸಹಕಾರ ನೀಡಿದ್ದೇನೆ ಎಂದು ಹೇಳಿಕೆ ನೀಡಿದ್ದಾರೆ. ಸರ್, ಹಣೆ ಪಡೆ ಅವಕಾಶ ಇಲ್ಲ. ನಮಗೊಂದು ಅವಕಾಶ, ಒಂದು ಅದೃಷ್ಟ ಅಂತ ಭಾವನೆ ಮಾಡಿ ನಾವು ಮಾಡಿದ್ದಷ್ಟೇ. ದ್ವಾರಪಾಲಕರು ಇದಾರಲ್ಲ, ಅದರಲ್ಲಿ ಕೂಡ ಗೋಲ್ಡ್ ಪ್ಲೇಟಿಂಗ್ ಮಾಡಬೇಕು ಅಂತ ಅವರು ಉನ್ನಿ ಕೃಷ್ಣನ್ ಅವ್ರಿಗೆ ಹೇಳಿದ್ದಾರೆ. ಆ ಸಂಬಂಧಪಟ್ಟು ಅದರಲ್ಲಿ ಏನೋ ತೂಕ ಕಮ್ಮಿ ಆಗಿದೆ, ಅದರಲ್ಲಿ ಏನೋ ಡಿಫ್ರೆನ್ಸ್ ಆಗಿದೆ ಅನ್ನೋ ಉದ್ದೇಶಕ್ಕೆ ಅವರು ವಿಚಾರಣೆಗೆ ಅವರು ನನ್ನ ಕರೆದಿದ್ದರು ಟ್ರಿವೆಂಡ್ರಮ್ಗೆ. ಹೋದ ವಾರ ನಾನು ಟ್ರಿವೆಂಡ್ರಮ್ಗೆ ಹೋಗಿದ್ದೆ. ಟ್ರಿವೆಂಡ್ರಮ್ಗೆ ಹೋಗಿ ಎಸ್ಐಟಿಗೆ ಏನೇನು ಬೇಕೋ ದಾಖಲೆ ಪತ್ರಗಳೆಲ್ಲ ಫುಲ್ ಕೊಟ್ಟು ಬಂದಿದ್ದೀನಿ. ಅಯ್ಯಪ್ಪ ಸ್ವಾಮಿನೇ ನನ್ನ ಪ್ರಾಣ. ನಾನು ಹೇಳೋದಲ್ಲ, ನಾವು ಸಣ್ಣ ಹುಡುಗನ ಬಳ್ಳಾರಿಯಲ್ಲಿ ಯಾರು ಕೇಳಿದ್ರು ಅಯ್ಯಪ್ಪ ಬಗ್ಗೆ ನಾನು ಹೇಳ್ತಾರೆ.
ಒಟ್ಟಾರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಚಿನ್ನ ಕಳ್ಳತನದ ಪ್ರಕರಣ ಭಾರೀ ಸದ್ದು ಮಾಡ್ತಿದೆ. ಇದೀಗ ತನಿಖೆ ಮುಂದುವರೆದಿದ್ದು ಈ ಕೇಸ್ನಲ್ಲಿ ಮತ್ಯಾರು ತಗಲಾಕೊಳ್ತಾರೋ ಕಾದು ನೋಡಬೇಕಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಯಾದಗಿರಿ ಜಿಲ್ಲೆಯಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಅಮಾನವೀಯ ಘಟನೆ ನಡೆದಿದೆ. ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಮಹಿಳೆಗೆ ಇಡೀ ಕುಟುಂಬ ಚಿತ್ರಹಿಂಸೆ ಕೊಟ್ಟಿದೆ. ಮಹಿಳೆ ವಿರುದ್ಧ ಅನೈತಿಕ ಸಂಬಂಧ ಆರೋಪ, ಅರೆನಗ್ನಗೊಳಿಸಿ ಖಾರದ ಪುಡಿ ಎರಚಿ ಕ್ರೌರ್ಯ. ಅನುಮಾನಂ ಪೆದ್ದ ರೋಗಮ್ಮನ್ನೋ ಮಾತು 100ಕ್ಕೆ 100ರಷ್ಟು ಸತ್ಯ ಕಣ್ರಿ. ಸಂಶಯ ಅನ್ನೋದು ಹೊಕ್ರೆ ಸಂಸಾರ ಸರ್ವನಾಶವಾಗುವುದು ಗ್ಯಾರಂಟಿ. ಯಾದಗಿರಿಯಲ್ಲಿ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಆರೋಪಿಸಿದ ಕುಟುಂಬಸ್ಥರು ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಇಡೀ ನಾಗರಿಕ ಸಮಾಜವೇ ತಲೆತಗ್ಗಿಸುವಂತಹ ಅಮಾನವೀಯ ಘಟನೆ ನಡೆದೋಗಿದೆ. ಶಹಾಪುರ ತಾಲೂಕಿನ ಚಾಮನಾಳ ತಾಂಡದಲ್ಲಿ ದುರುಳರು ಅಟ್ಟಹಾಸ ಮೆರೆದಿದ್ದಾರೆ. ಮಹಿಳೆ ಅನೈತಿಕ ಸಂಬಂಧ ಬೆಳೆಸಿದ್ದಾಳೆ ಅಂತ ಆಕೆ ಕುಟುಂಬಸ್ಥರೇ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಸಂತ್ರಸ್ತೆಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಕಲಬುರಗಿಯಲ್ಲಿರೋ ಚಿಕ್ಕಮ್ಮನ ಮನೆಗೆ ಆಗಾಗ ಹೋಗುತ್ತಿದ್ಲಂತೆ. ಆಕೆಯ ಅಳಿಯ ಅನಿಲ್ ರಾಠೋಡ್ ಎಂಬಾತ ಕರೆದುಕೊಂಡು ಹೋಗ್ತಿದ್ದನಂತೆ. ಇಷ್ಟಕ್ಕೆ ಮಹಿಳೆಗೆ ಅನಿಲ್ ಜೊತೆಗೆ ಅಕ್ರಮ ಸಂಬಂಧವಿದೆ ಅಂತ ಹಲ್ಲೆ ಮಾಡಿದ್ದಾರೆ. ನನ್ನ ಮಗಳೇ ಬೇರೆ ಇಲ್ಲ, ನಮ್ಮ ಅಣ್ಣನ ಮಗಳೇ ಬೇರೆ ಇಲ್ಲ ಅಂತೇಳಿ ಹೋಗಿಸಿ ಏನು ಸಮಸ್ಯೆ ಏನಂತ ನಾವು ವಿಚಾರಿಸಿದ್ದೀವಿ. ಆ ಪ್ರಕಾರ ನಾವು ನ್ಯಾಯ ಮಾಡಿಸ್ಬೇಕಂತ ಹೋಗಿದ್ದೇವೆ. ಆ ಪ್ರಕಾರ ವಿಜಯ್ ಕುಮಾರ್ ತಂದೆ ಕಿಶನ್ ರಾಠೋಡ್ ಅವರು ನನ್ನ ಬಾಯಿಗೆ ಬಂದಂಗೆ ಫೋನ್ ಮುಖಾಂತರ ಬಾಯಿಗೆ ಬಂದ ಬೈದು ಕೇಸ್ ಮಾಡಿಸಿದ ಮಗನೇ ನನ್ನ ಕೈಯಾಗ ನೀವು ಉಳಿಯಾಕತ್ತಿದೆ, ಮುಂದೆ ನೋಡಕತ್ತೆ ನಿನ್ನ ಜೀವನ ಹೆಂಗೆ ಮಾಡ್ಕೊಂತಿಂತ ಹೇಳಿ ನನಗೆ ಜೀವಕ್ಕೆ ಬೆದರಿಕೆ ಹಾಕ್ಯಾರ. ಈ ರೀತಿ ಜನಗಳೇ ಸೇರಿಕೊಂಡು ಅವರಿಗೆ ಹಲ್ಲೆ ಮಾಡಿ ಒಂದು ಅಕ್ರಮ ಕೂಟ ರಚಿಸ್ಕೊಂಡು, ಅದಲ್ಲದೆ ಏನು ಅವ್ರಿಗೆ ಕೂದಲು ಸಹ ಕಟ್ ಮಾಡಿ ಒಂದು ಭಾಳ ಅಮಾನುಷವಾಗಿ ಅವರಿಗೆ ಹಲ್ಲೆ ಮಾಡಿದ್ದಾರೆ. ಈ ಕಂಪ್ಲೇಂಟ್ನಲ್ಲಿ ಅಕ್ಯೂಸ್ಡು ಎಲ್ಲರೂ ಸಂಬಂಧಿಕರೇ. ಈ ತಲೆ ಬೋಳಿಸಿದ್ರು, ಹಿಗ್ಗಾಮುಗ್ಗ ಥಳಿಸಿದ್ರು. ಏಕಾಏಕಿ ಮನೆಗೆ ನುಗ್ಗಿದ 11 ಜನರ ಗ್ಯಾಂಗ್ ಸಂತ್ರಸ್ತೆಯನ್ನ ಒದ್ದು ನೆಲಕ್ಕೆ ಕೆಡವಿದ್ದಾರೆ. ಮಹಿಳೆಯ ಬಟ್ಟೆ ಬಿಚ್ಚಿ ನಗ್ನಗೊಳಿಸಿ ತಲೆ ಬೋಳಿಸಿ ಸುಣ್ಣ ಹಚ್ಚಿದ್ದಾರೆ. ಅಲ್ಲದೆ ಖಾರದ ಪುಡಿ ಎರಚಿ ದೌರ್ಜನ್ಯವೆಸಗಿದ್ದಾರಂತೆ. ಅಕ್ಟೋಬರ್ 16ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂದು ಅಟೆಂಪ್ಟ್ ಮರ್ಡರ್ ಕೇಸ್ ನಾವು ರಿಜಿಸ್ಟರ್ ಮಾಡಿ ಅದರಲ್ಲಿ ಅವರ ಇಬ್ಬರು ಅಪರಾಧಿಗಳನ್ನ ನಾವು ಬಂಧಿಸಿದ್ದೀವಿ. ಅದರಲ್ಲಿ ಇಬ್ಬರು ಅಪರಾಧಿಗಳಲ್ಲಿ ಅವರ ಗಂಗೂಬಾಯಿ ಅವರ ಗಂಡ ಯಾರು ಶಂಕರ್ ಅಂತ ಇರ್ತಾರೆ, ಅವರ ಅಣ್ಣ ಮತ್ತು ಅತ್ತಿಗೆ, ಅಂದರೆ ಅಣ್ಣ ಡಾಕಪ್ಪ ಅಂಥೇಳಿ ಮತ್ತು ಅತ್ತಿಗೆ ಕಸ್ತೂರ್ಬಾಯಿ ಅಂಥೇಳಿ. ಸೊ ಈ ಇಬ್ಬರ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ನಾವು ಸದ್ಯ 11 ಜನ ಆರೋಪಿಗಳ ವಿರುದ್ಧ ಕೆಂಬಾವಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಸ್ತೂರಿಬಾಯಿ ಹಾಗೂ ಡಾಕಪ್ಪ ಅನ್ನೋರನ್ನ ಬಂಧಿಸಿದ್ದು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಂಡ ಇಂಥವರಿಗೆ ಸರಿಯಾಗಿ ಪಾಠ ಕಲಿಸಬೇಕಿದೆ. ಗಣೇಶ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ. ಆ ಬಾಲಕಿ ಇನ್ಸ್ಟಾ ಅಕೌಂಟ್ ಓಪನ್ ಮಾಡಿದ್ಲು. ಅದೇ ಅಕೌಂಟ್ ಮೂಲಕ ಪರಿಚಯವಾದ ಯುವಕರು ಸರಣಿ ಅತ್ಯಾಚಾರ ಎಸಗಿದ್ದಾರೆ. ಜಾತ್ರೆಗೆ ಕರ್ಕೊಂಡು ಹೋಗಿ ನೀಚ ಕೃತ್ಯ ಎಸಗಿದ್ದಾರೆ. ಕಲಿಗಾಲ ಅನ್ನೋದು ಕ್ಷಣಕ್ಕೂ ಕೆಟ್ಟು ಕುಲಗೆಟ್ಟು ಹೋಗ್ತಿದೆ. ಇನ್ಸ್ಟಾ ದುನಿಯಾದಲ್ಲಿ ಪ್ರೇಮದ ಹೆಸರಲ್ಲಿ ಕಾಮ ಅನ್ನೋದು ಹೆಡೆಬಿಚ್ಚಿ ಕುಣಿದಾಡುತ್ತಿದೆ. ಎಲ್ಲಿ ನೋಡಿದ್ರೂ ಕಾಮಾಂಧರ ಅಟ್ಟಹಾಸ ಮಿತಿಮೀರ್ತಿದೆ. ಹೆಣ್ಣು ಮಕ್ಕಳು ಕಂಡ್ರೆ ಮೂರೂ ಬಿಟ್ಟು ಮಾಡಬಾರ್ದನ್ನ ಮಾಡುತ್ತಿದ್ದಾರೆ. ಹಾವೇರಿಯಲ್ಲಿ ಇನ್ಸ್ಟಾದಲ್ಲಿ ಪರಿಚಯವಾದ ಕಾಮಾಸುರರು ಅಪ್ರಾಪ್ತೆ ಮೇಲೆ ಸರಣಿ ಅತ್ಯಾಚಾರ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಪ್ರೇಮ, ತೋಟದಲ್ಲಿ ಕ್ರೌರ್ಯ, ಬಾಲಕಿ ಮೇಲೆ ಸರಣಿ ಅತ್ಯಾಚಾರ, ದೂರು. ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಬರೀ ಮೋಸವೇ ತುಂಬಿ ತುಳುಕ್ತಿದೆ.
ಕಂಡೋರ ಮನೆ ಹೆಣ್ಮಕ್ಕಳನ್ನ ಬಲೆಗೆ ಬೀಳಿಸೋಕೆ ಕಾಮಾಂಧರು ಹೊಂಚು ಹಾಕಿರ್ತಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ಠಾಣೆ ವ್ಯಾಪ್ತಿಯಲ್ಲಿ ಅಪ್ರಾಪ್ತೆಯನ್ನ ಪುಸಲಾಯಿಸಿದ್ದ ಕೀಚಕರು ಅಟ್ಟಹಾಸ ಮೆರೆದಿದ್ದಾರೆ. ಏನೂ ಅರಿಯದ ಅಮಾಯಕಿಯ ಬದುಕನ್ನೇ ಸರ್ವನಾಶ ಮಾಡಿದ್ದಾರೆ. ಉದಯ್ ಕರಿಯಣ್ಣ ಎಂಬಾತ ಇನ್ಸ್ಟಾದಲ್ಲಿ ಬಾಲಕಿಗೆ ಮೆಸೇಜ್ ಮಾಡಿ ಪರಿಚಯ ಮಾಡಿಕೊಂಡಿದ್ದ. ಯಾವಾಗ ಅಪ್ರಾಪ್ತೆ ತನ್ನ ಬುಟ್ಟಿಗೆ ಬಿದ್ಲು ಅನ್ನೋದು ಗೊತ್ತಾಯ್ತೋ ಕಾಮದ ಕಣ್ಣು ಹಾಕಿದ್ದ. ಚಾಟಿಂಗ್ ಆದ್ಮೇಲೆ ನಿನ್ನನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಬೇಕು ಬಾ ಅಂತ ಕರೆದವ ಸೀದಾ ಬೈಕ್ ಮೇಲೆ ಕೂರಿಸ್ಕೊಂಡು ಕಾಡಿಗೆ ಕರ್ಕೊಂಡು ಹೋಗಿ ಹುರಿದು ಮುಕ್ಕಿದ್ದಾನೆ. ಈ ಕಾಮಾಂಧನ ಕಾಮದಾಟ ಇಷ್ಟಕ್ಕೆ ನಿಂತಿರಲಿಲ್ಲ. ತಾನು ಮಾಡಿದ ನೀಚ ಕೆಲಸ ಸಾಲದ್ದು ಅಂತ ತನ್ನ ಸ್ನೇಹಿತ ಕಿಶನ್ ವಡ್ಡರ್ಗೆ ಬಾಲಕಿ ಅಕೌಂಟ್ ಕಳಿಸಿದ್ದಾನೆ. ಇವನ್ ಜೊತೆ ಚಾಟ್ ಮಾಡು ಅಂದಿದ್ದಾನೆ. ಅವನ ಮಾತನ್ನ ಕೇಳಿ ಬಾಲಕಿ ಚಾಟಿಂಗ್ ಶುರು ಮಾಡಿದ್ಲು. ಈ ವೇಳೆ ಕಿಶನ್ ಜಾತ್ರೆಗೆ ಹೋಗೋಣ ಬಾ ಅಂತ ಕರೆದಿದ್ದಾನೆ. ಬಳಿಕ ಮಾವಿನ ತೋಪಿಗೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನಂತೆ. ಸಾಲದ್ದಕ್ಕೆ ಇನ್ನಿಬ್ರು ಸ್ನೇಹಿತರು ಬಾಲಕಿಯ ಖಾಸಗಿ ಅಂಗಾಂಗ ಮುಟ್ಟಿ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಇದ್ಯಾವುದನ್ನು ಅರಿಯದ ಅಪ್ರಾಪ್ತೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಇದರಿಂದ ಕಂಗೆಟ್ಟ ಪೋಷಕರು ಆಸ್ಪತ್ರೆಗೆ ಕರೆದೊಯ್ದಾಗ ಬರಸಿಡಿಲೆ ಬಡಿದಂತಾಗಿದೆ. ತಮ್ಮ ಮಗಳು 8 ತಿಂಗಳ ಗರ್ಭಿಣಿ ಅಂತ ಗೊತ್ತಾಗ್ತಿದ್ದಂತೆ ಕುಸಿದು ಬಿದ್ದಿದ್ದಾರೆ. ಸದ್ಯ 4 ಕ್ರೌರ್ಯವನ್ನ ಪೊಲೀಸರ ಮುಂದೆ ಬಾಲಕಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಕೂಡಲೇ ಅಲರ್ಟ್ ಆದ ಹಾನಗಲ್ ಪೊಲೀಸರು ಕಾಮುಕರನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಬಾಲಕಿ ಬಾಳಲ್ಲಿ ಚೆಲ್ಲಾಟ ಆಡಿದವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಕನ್ನಡ, ಹಾವೇರಿ. ಆಕೆ ಗಂಡನಿಂದ ದೂರವಾಗಿ ಮಗಳ ಜೊತೆ ಜೀವನ ನಡೆಸ್ತಿದ್ಲು. ಕೆಲ ದಿನಗಳಲ್ಲೇ 2ನೇ ಮದ್ವೆನೂ ಆಗಿದ್ಲು. ಅಪ್ಪನಂತೆ ನೋಡಿಕೊಳ್ತೀನಿ ಅಂತ ಬಂದ ಕಿರಾತಕ ಮಗಳ ಜೀವವನ್ನೇ ತೆಗೆದಿದ್ದಾನೆ. ಇನ್ಸ್ಟಾದಲ್ಲಿ ಪ್ರೀತಿ, 2ನೇ ಮದುವೆ ಆಗಿದ್ಲು ಆಂಟಿ. ಗಂಡ ಹೆಂಡತಿ ಕಿರಿ, ಪುಟ್ಟ ಮಗಳು ಮರ್ಡರ್. ಪಾಪಿ ಕಲಿಗಾಲದಲ್ಲಿ ಎಲ್ಲರೂ ರಾಕ್ಷಸುರರೇ ಆಗ್ತಿದ್ದಾರೆ. ಮನುಷ್ಯತ್ವ ಮರೆತು ಕ್ರೂರಿಗಳಾಗ್ತಾಗಿದ್ದು, ಸಣ್ಣ ಸಣ್ಣ ವಿಷಯಕ್ಕೂ ಹೆಣ ಉರುಳಿಸ್ತಾಗಿದ್ದಾರೆ. ಯಾರದ್ದೋ ಮೇಲಿನ ಕೋಪ ಮತ್ಯಾರ ಮೇಲೋ ತೋರಿಸಿ ರಾಕ್ಷಸರಾಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಪತ್ನಿ ಮೇಲಿನ ಸಿಟ್ಟಿಗೆ ಮಲಮಗಳ ರಕ್ತವನ್ನೇ ಹರಿಸಿದ್ದಾನೆ ಪಾಪಿ ತಂದೆ. ಈ ಫೋಟೋದಲ್ಲಿರೋ ಈ ದಂಪತಿ ಹೆಸರು ದರ್ಶನ್ ಹಾಗೂ ಶಿಲ್ಪ. ಬೆಂಗಳೂರಿನ ಹೊರವಲಯದ ಕುಂಬಳಗೋಡು ಬಳಿಯ ರಾಮಚಂದ್ರ ನಿವಾಸಿಗಳು. ಶಿಲ್ಪಾಗೆ ಈಗಾಗಲೇ 1 ಮದುವೆಯಾಗಿತ್ತು. ಆದ್ರೆ ಇಬ್ಬರ ನಡುವಿನ ವೈಮನಸ್ಯದಿಂದ ಮಗಳ ಜೊತೆ ಒಂಟಿ ಜೀವನ ಸಾಗಿಸ್ತಿದ್ಲು. ಆಗ್ಲೇ ಈಕೆಯ ಬಾಳಿಗೆ ಇನ್ಸ್ಟಾ ಮೂಲಕ ಎಂಟ್ರಿ ಕೊಟ್ಟವನೇ ಈ ದರ್ಶನ್. ಚಾಟಿಂಗ್ ಅಲ್ಲಿ ಮುಳುಗಿದ್ದಾಗ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರ ಶುರುವಾಗಿತ್ತು. ಪ್ರೀತಿ ಅಲೆಯಲ್ಲಿ ತೇಲ್ತಿದ್ದವರು 4 ತಿಂಗಳಿಂದ ಮದುವೆನೂ ಆಗಿದ್ರು. ದರ್ಶನ್ ಆನೇಕಲ್ನಲ್ಲಿ ರಿಟೇಲ್ ಮಾರ್ಕೆಟಿಂಗ್ ನಲ್ಲಿ ಕೆಲಸ ಮಾಡ್ತಿದ್ರೆ, ಶಿಲ್ಪಾನು ಖಾಸಗಿ ಕಂಪನಿಯಲ್ಲಿ ದುಡಿಯುತ್ತಿದ್ಲು. ಅಮ್ಮನ ಕಣ್ಮುಂದೆ ನರಳಿ ಪ್ರಾಣ ಬಿಟ್ಟ ಕಂದಮ್ಮ. ಮೊದಲು ಇಬ್ಬರ ನಡುವೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ನಿನ್ನೆ ಇದ್ದಕ್ಕಿದ್ದ ಹಾಗೆ ಮನೆಗೆ ಬಂದ ದರ್ಶನ್ ಪತ್ನಿ ಜೊತೆ ಜಗಳ ಶುರು ಮಾಡಿದ್ದ. ಮಾತಿಗೆ ಮಾತು ಜೋರಾಗ್ತಿದ್ದಂತೆ ದರ್ಶನ್ ರಾಕ್ಷಸನಾಗಿದ್ದ. ಹೊರಗಡೆ ಆಟ ಆಡ್ತಿದ್ದ ಶಿಲ್ಪಾಳ ಮಗಳು ಸಿರಿಯನ್ನ ಕರ್ಕೊಂಡು ಬಂದಿದ್ದಾನೆ. ನೋಡ್ತಿದ್ದಂತೆ ಬಾಲಕಿ ತಲೆಗೆ ಹೊಡೆದು ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ. ಕಣ್ಣು ಮುಂದೆಗೆ ಮಗಳ ಪ್ರಾಣ ಹೋಗ್ತಿದ್ರು. ಹೆತ್ತವಳು ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ಲು. ಮಗಳ ಶವ ನೋಡಿ ಕಿರುಚಾಡ್ತಿದ್ದಂತೆ ಹಂತಕ ಎಸ್ಕೇಪ್ ಆಗಿದ್ದಾನೆ. ಮಲೆ ತಂದೆನೆ ಮಗಳಿಗೆ ಕೊಲೆ ಮಾಡಿಬಿಟ್ಟು ಓಡಿ ಹೋಗಿದ್ದಾನೆ. ತಾಯಿ ಕೆಲ್ಸಕ್ಕೆ ಹೋಗಿದ್ದಾಳೆ. ಒಂದು 5:30 ಸುಮಾರು ಗಂಟೆಗೆ ಬಂದಿದ್ದಾಳೆ. ಆಕೆನೂ ಕೂಡ ಎಳೆದು ರೂಮಲ್ಲಿ ಕೂಡಿ ಹಾಕಿದ್ದಾನೆ. ಆಕೆ ಚೀರಾಡ್ಕೊಂಡ್ಮೇಲೆ ಆಕೆದ ರೂಮ್ ತೆಗೆದ್ಬಿಟ್ಟು ಹೊರಗಡೆ ಮೇನ್ ಡೋರ್ ಲಾಕ್ ಹಾಕಿ ಓಡೋಗಿದ್ದಾನೆ. ಆಕೆ ಓಡೋಗಿ ಮಗುನ್ ನೋಡಿದಾಗ ಅದು ಮಗು ಬೆಡ್ ಮೇಲೆ ಮೂಗಲ್ಲೆಲ್ಲ ರಕ್ತ ಬಂದಿತ್ತು ಅಂತ ಹೇಳ್ತಾ ಇದ್ಲು ತಾಯಿ. ಅವಾಗ ಅದನ್ನ ಎತ್ಕೊಂಡ್ಬಿಟ್ಟು ಮೇನ್ ಡೋರ್ ತೆಗಿದ್ ಪ್ರಯತ್ನ ಪಟ್ಟಿದ್ದಾಳೆ. ಅವ್ನ್ ಡೋರ್ ಲಾಕ್ ಮಾಡಿದಾನೆ. ಅವಾಗ ಅದು ಲತ್ತನ್ಗಿ ತಗೊಂಡ್ಬಿಟ್ಟು ಮೇನ್ ಡೋರ್ ಒಡೆದು ಆಚೆ ಬಂದು ಜನರನ್ನ ಕೂಗಿದ್ದಾಳೆ. ಅವನದೊಂದು ಬೈಕ್ ಇದೆ, ಬೈಕ್ ತಗೊಂಡ್ಬಿಟ್ಟು ಓಡಿ ಹೋಗಿದ್ದಾನ ಅವನು.
ಮಗುಗ ಮುಖಕ್ಕೆಲ್ಲ ಗಾಯ ಆಗಿದೆ, ಮುಖಕ್ಕೆಲ್ಲ ಹೊಡೆದ್ಬಿಟ್ಟು ಉಸಿರುಗಟ್ಟಿಸಿ ಸಾಯಿ ಬಿಡ್ದಿದ್ದು. ಇವರು ಒಂದು ಸುಮಾರು 4 ತಿಂಗಳದ ಹಿಂದ್ಗಡೆ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಥ್ರೂ ಆ ಹುಡುಗ ಪರಿಚಯ ಆಗಿದ್ದು. ಸ್ಥಳಕ್ಕೆ ಬಂದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹಂತಕನಿಗಾಗಿ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಮೊದಲನೇ ಗಂಡನ ಜೊತೆ ಸರಿಯಾಗಿ ಬಾಳೋಕೆ ಆಗ್ಲಿಲ್ಲ, 2ನೇ ಗಂಡನ ಜೊತೆಯಾದ್ರೂ ನೆಮ್ಮದಿಯಾಗಿ ಸಂಸಾರ ಮಾಡೋಣ ಅಂತಿದ್ದವಳಿಗೆ ಬದುಕು ನರಕವಾಗಿದೆ. ತಾಯಿ ಮೇಲಿನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಮಲತಂದೆಯ ಕೋಪಕ್ಕೆ ಪುಟ್ಟ ಬಾಲಕಿ ಬಲಿಯಾಗಿದ್ದು ವಿಪರ್ಯಾಸ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.